9ನೇ ತರಗತಿಯ ಮಕ್ಕಳು. ನಾವು ಇಂದು ಜೀವಕೋಶದ ಕುರಿತು ಜೀವಕೋಶದ ಪಾತ್ರ ಅಧ್ಯಯನ ಮಾಡುತ್ತಿದ್ದೇವೆ. ನಾನು ಜೀವಕೋಶ. ನನ್ನನ್ನು ಜೀವ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಎಂದು ಕರೆಯುತ್ತಾರೆ. ನನ್ನ 3 ಪ್ರಮುಖ ಭಾಗಗಳು ಕೋಶ ಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ. ನಾನು ಕೋಶ ಪೊರೆ. ನಾನು ಜೀವಕೋಶದ ಹೊರಗೆ ಮತ್ತು ಒಳಗೆ ವಸ್ತುಗಳ ಸಾಗಾಣಿಕೆಯನ್ನು ನಿಯಂತ್ರಿಸುತ್ತೇನೆ. ವಸ್ತುಗಳು ವಿಸರಣೆ ಮತ್ತು ಅಭಿಸರಣೆಯಿಂದ ನಡೆಯುತ್ತವೆ. ನಾನು ಕೋಶ ದ್ರವ್ಯ. ನನ್ನಲ್ಲಿ ಕೋಶ ಪೊರೆ ಮತ್ತು ಕೋಶ ಕೇಂದ್ರಗಳ ಮಧ್ಯೆ ಇರುತ್ತೇನೆ. ನನ್ನಲ್ಲಿ ಕಣದಂಗಗಳಿವೆ. ನಾನು ಜೈವಿಕ ಚಟುವಟಿಕೆಯನ್ನು ಮಾಡುತ್ತೇನೆ. ನಾನು ಕೋಶ ಕೇಂದ್ರ. ಜೀವಕೋಶದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳನ್ನು ನಾನು ನಿಯಂತ್ರಿಸುತ್ತೇನೆ. ನನ್ನನ್ನು ಜೀವಕೋಶದ ಬಾಸ್ ಎನ್ನುವರು. ನನ್ನ ಹೆಸರು ಐಶ್ವರ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ವಿವಿಧ ವಲಯಗಳ ಬಗ್ಗೆ ಕುರಿತು ಸೆಮಿನಾರ್ ಮಾಡುತ್ತಿದ್ದೇನೆ. ಮೊದಲನೇ ವಲಯ ಸಂಪೂರ್ಣ ದಹನ ಕ್ರಿಯೆಯ ಹೊರಗಿನ ವಲಯವಾಗಿದ್ದು, ಇದು ಅತ್ಯಂತ ಬಿಸಿ ತಾಪವನ್ನು ಹೊಂದಿರುತ್ತದೆ. ಇದು ನೀಲಿ ಬಣ್ಣವನ್ನು ಸೂಚಿಸುತ್ತದೆ. ಪಾರ್ಶ್ವ ದಹನ ಕ್ರಿಯೆಯ ಮಧ್ಯ ವಲಯವಾಗಿದ್ದು, ಇದು ಮಧ್ಯಮ ಬಿಸಿಯನ್ನು ಹೊಂದಿರುತ್ತದೆ. ಇದು ಹಳದಿ ಬಣ್ಣವನ್ನು ಸೂಚಿಸುತ್ತದೆ. ಉರಿಯದ ಮೇಣದ ಬತ್ತಿಯ ಆವಿಯ ಅತ್ಯಂತ ಒಳವಲಯವಾಗಿದ್ದು, ಅತಿ ಕಡಿಮೆ ಬಿಸಿಯನ್ನು ಹೊಂದಿರುತ್ತದೆ. ಕಾರ್ಬನ್ ಕಣಗಳ ದಹನ ಕ್ರಿಯೆಗೆ ಇದು ಒಳಪಡುವುದಿಲ್ಲ. ಈಗ ಸ್ಥಾನ ಪಲ್ಲಟವನ್ನ ನಾವು ಪ್ರಯೋಗಾತ್ಮಕವಾಗಿ ತಿಳ್ಕೊಳ್ಳೋಣ. ಈಗ ಇಲ್ಲಿ ನಮಗೆ ಅನೇಕ ಸ್ಥಾನಗಳಿದ್ದಾವೆ. ಸ್ಥಾನ ಎ, ಸ್ಥಾನ ಬಿ, ಸ್ಥಾನ ಸಿ ಮತ್ತೆ ಸ್ಥಾನ ಡಿ, ಸ್ಥಾನ ಇ ಇದೆ ಅಲ್ವಾ? ಈ 5 ಸ್ಥಾನಗಳಿಗೆ ವಿವಿಧ ದೂರಗಳನ್ನು ನಾವು ಕೊಟ್ಟಿದ್ದೀವಿ. ಉದಾಹರಣೆಗೆ ಸ್ಥಾನ ಎ ಇಂದ ಸ್ಥಾನ ಬಿ ಗೆ 2 ಮೀಟರ್ ಇದೆ. ಸ್ಥಾನ ಬಿ ಇಂದ ಸಿ ಗೆ 3 ಇದೆ. ಸಿ ಇಂದ ಡಿ ಗೆ 3 ಇದೆ. ಡಿ ಇಂದ ಇ ಗೆ 7 ಮೀಟರ್ ಇದೆ. ಮತ್ತೆ ಇ ಇಂದ ಎ ಗೆ 1 ಮೀಟರ್ ಇದೆ. ಈಗ ನಾವು ಒಂದು ಕಾಯವನ್ನ ತೆಗೆದುಕೊಂಡು ಆ ಕಾಯವನ್ನ ಈ ಪಥದಲ್ಲಿ ಚಲಿಸುವಂತೆ ಮಾಡಿದಾಗ ನಮಗೆ ಸ್ಥಾನ ಪಲ್ಲಟ ಹೇಗೆ ಗೊತ್ತಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಈಗ ನಮ್ಮ ಹತ್ರ ಒಂದು ಕಾಯ ಇದೆ. ಈಗ ಆ ಕಾಯ ಸ್ಥಾನ ಎ ಇಂದ ಸ್ಥಾನ ಬಿ ಗೆ ಚಲಿಸುತ್ತೆ. ಈಗ ಆ ಕಾಯದ ಚಲಿಸಿದ ದೂರ ಎಷ್ಟು? ಅದರ ಸ್ಥಾನ ಪಲ್ಲಟ ಎಷ್ಟು? 2 ಮೀಟರ್. ಸ್ಥಾನ ಪಲ್ಲಟ ಎಷ್ಟು? 2 ಮೀಟರ್. ಈಗ ಆ ಕಾಯ ಸ್ಥಾನ ಬಿ ಇಂದ ಸ್ಥಾನ ಡಿ ಹೋಗುತ್ತೆ. ನೋಡಿ, ಸ್ಥಾನ ಬಿ ಇಂದ ಸೀದಾ ಸ್ಥಾನ ಡಿ ಹೋಗುತ್ತೆ. ಸ್ಥಾನ ಡಿ ಹೋಗುತ್ತೆ. ಈಗ ಆ ಕಾಯದ ಚಲಿಸಿದ ದೂರ ಎಷ್ಟು? 2 ಮೀಟರ್. ಈಗ ಆ ಕಾಯ ಸ್ಥಾನ ಡಿ ಇಂದ ಸ್ಥಾನ ಇ ಗೆ ಬರುತ್ತೆ. ಈಗ ಅದರ ಚಲಿಸಿದ ದೂರ ಎಷ್ಟು? 15 ಮೀಟರ್. ಚಲಿಸಿದ ದೂರ ಎಷ್ಟಾಯ್ತು? 15 ಮೀಟರ್. ಅದರ ಸ್ಥಾನ ಪಲ್ಲಟ ಎಷ್ಟು? 1 ಮೀಟರ್. ಯಾಕೆ ಅಂದ್ರೆ ಸ್ಥಾನ ಪಲ್ಲಟ ಅಂದ್ರೆ ಒಂದು ಕಾಯದ ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕಿರ್ತಕ್ಕಂತಹ ಕನಿಷ್ಠ ದೂರ. ಈಗ ಕಾಯ ತನ್ನ ಚಲನೆಯನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದು? ಈಗ ಎಲ್ಲಿ ಅಂತಗೊಳಿಸಿದೆ? ಈಗ ಅಂತಗೊಳಿಸಿದೆ. ಈ ಇಂದ ಹೇಗೆ ಇರ್ತಕ್ಕಂಥ ದೂರ ಎಷ್ಟು? 1 ಮೀಟರ್. ಹಾಗಾಗಿ ಆ ಕಾಯದ ಸ್ಥಾನ ಪಲ್ಲಟ ಎಷ್ಟು? 1 ಮೀಟರ್. ಈಗ ಅದೇ ಕಾಯ ಮತ್ತೆ ಹೇಗೆ ಬಂದು ನಿಂತ್ಕೊಳ್ಳುತ್ತೆ. ಹಾಗಾದ್ರೆ ಈಗ ಅದರ ಸ್ಥಾನ ಪಲ್ಲಟ ಎಷ್ಟು? 0. ಅದರ ಸ್ಥಾನ ಪಲ್ಲಟ ಎಷ್ಟು? 0. ಯಾಕಂದ್ರೆ ಆ ಕಾಯ ಯಾವ ಸ್ಥಾನದಿಂದ ತನ್ನ ಚಲನೆಯನ್ನು ಆರಂಭಿಸಿದ್ದಲ್ಲ ಅದೇ ಸ್ಥಾನದಲ್ಲಿ ವಾಪಸ್ ಇದೆ. ಅರ್ಥ ಆಗಿದೆಯಲ್ಲ? ಹಾಗಾಗಿ ಅದರ ಒಂದು ಸ್ಥಾನ ಪಲ್ಲಟ ಏನಾಗಿರ್ತದೆ? 0 ಆಗಿರ್ತದೆ. ಹಾಗಾಗಿ ಸ್ಥಾನ ಪಲ್ಲಟ ಅಂದ್ರೆ ಒಂದು ಕಾಯದ ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕಿರ್ತಕ್ಕಂತಹ ಕನಿಷ್ಠ ದೂರ. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಓಕೆ. ನನ್ನ ಹೆಸರು ಸಮೀರ್. ನಾನು ಸರ್ಕಾರಿ ಪ್ರೌಢಶಾಲೆ ಪಾಲವನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ 30 ಧಾತುಗಳ ಹೆಸರನ್ನು ಹೇಳುತ್ತೇನೆ. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಆರ್ಗಾನ್, ಕ್ಲೋರಿನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಟೈಟಾನಿಯಂ, ವೆನಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕಲ್, ಕಾಪರ್, ಜಿಂಕ್.